ಈಗ ಫಾಸ್ಟ್ ಬೌಲರ್ಸ್ಗಾದರೆ ನಮಗೆ ಕಮ್ಮಿ ಟೈಮ್ ಇರುತ್ತೆ, ಇಲ್ಲಿಂದ ಜಸ್ಟ್ ರಿಯಾಕ್ಟ್ ಮಾಡಿರ್ತೀವಿ. ಅದೇ ಸ್ಪಿನ್ನರ್ಸ್ಗಾದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರುತ್ತೆ, ಇಲ್ಲಿ ನಾವು ಡೀಪ್ ಹೋಗಬೇಕಾಗುತ್ತೆ. ಡೀಪ್ ಹೋದಾಗ ಲೋ ಇರ್ತೀವಿ, ಲೋ ಇದ್ದಾಗ ನಮಗೆ ಆ ಶಾಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಕೀ ಡಿಫ್ರೆನ್ಸಸ್ಸು ಒಂದು ಪುಲ್ ಶಾಟ್ ಕಲಿಬೇಕು ಅಂದರೆ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಫುಲ್ ಶಾಟಿಗೆ ಬಂದಿದ್ದೀವಿ ಬ್ಯಾಟಿಂಗಲ್ಲಿ. ಫುಲ್ ಶಾಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಯಾವುದೇ ಲೆವೆಲ್ ಆಫ್ ಕ್ರಿಕೆಟಲ್ಲಿರಲಿ, ಯಾವುದೇ ಫಾಸ್ಟ್ ಬೌಲರ್ ನಿಮಗೆ ಎದುರಿಸ್ಬೋದು. ಅದಕ್ಕೆ ಫುಲ್ ಶಾಟು ಒಂದು ವೆರಿ ಅಟ್ಯಾಕಿಂಗ್ ಶಾಟು. ಡಿಫೆನ್ಸಿವ್ ಅಲ್ಲ, ರನ್ಸ್ ಸ್ಕೋರ್ ಮಾಡೋದಕ್ಕೆ, ಬೌಲರ್ಗೆ ತಕ್ಕಾದಂಥ ಉತ್ತರ ಕೊಡೋದಕ್ಕೆ ಅವ್ರೇನಾದ್ರು ಬೌನ್ಸರ್ಸ್ ಹಾಕಿದ್ರೆ. ಸೊ ಈ ಒಂದು ಶಾಟ್ ಇಲ್ಲ ಅಂದರೆ ಖಂಡಿತ ನೀವು ಯಾವುದೇ ಲೆವೆಲ್ ಆಫ್ ಕ್ರಿಕೆಟ್ ಆಡ್ತಿರಲಿ, ನಿಮಗೆ ಖಂಡಿತ ಎದುರಿಸ್ತಾರೆ ಫಾಸ್ಟ್ ಬೌಲರ್ಸು. ಸೊ ಫಾಸ್ಟ್ ಬೌಲರ್ಸ್ ಒಂದು ವೆಪನ್ನೇ ಬೌನ್ಸರು ಬ್ಯಾಟ್ಸ್ಮನ್ಗೆ ಅಂತ ಇರೋದು, ಎದುರಿಸಿ ವಿಕೆಟ್ನ ಆರಾಮಾಗೆ ತೊಗೋತಾರೆ. ಸೊ ಹಾಗಾಗಿ ಕಲಿಯೋಕ್ಕೆ ಇಂಪಾರ್ಟೆಂಟು ಫುಲ್ ಶಾಟ್ಗಳು, ಟೆಕ್ನಿಕ್ಗಳು, ಹಾಗೆ ಸೀಕ್ರೆಟ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫುಲ್ ಶಾಟು ಲೈಕ್ ಕಟ್ ಶಾಟ್ಗೆ ಹೇಳ್ದಂತೆ ಇದು ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ನಾವು ಇಲ್ಲಿ ಈಗ ಆಡಿದ್ರೆ ಅದು ಕ್ರಾಸ್ ಬ್ಯಾಟೆಡ್ ಆಗುತ್ತೆ. ನೀವು ಇಲ್ಲಿ ನೋಡಿದ್ರೂ ಇದು ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ಸೊ ಓಲ್ಡ್ ಮಿತ್ತು. ಸೊ ಇದನ್ನು ಕ್ರಾಸ್ ಬ್ಯಾಟೆಡ್ ಶಾಟ್ ಅಂತ ಇದ್ರು. ಸೊ ಸ್ಟ್ರೈಟ್ ಬ್ಯಾಟ್ ಶಾಟ್ ಏನು, ಒಂದು ಪ್ಯಾರಲಲ್ ಲೈನ್ಸ್ ಟು ದ ಬಾಡಿ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ದ ಬಾಡಿ ಇದ್ದರೆ ಅದು ಸ್ಟ್ರೈಟ್ ಬ್ಯಾಟ್ ಅಂದ್ಕೋತೀವಿ. ಸೊ ಅದು ಕಟ್ ಶಾಟ್ ಆಗಿರ್ಬೋದು, ಫುಲ್ ಶಾಟ್ ಆಗಿರ್ಬೋದು, ಅಥವಾ ಸ್ವೀಪ್ ಆಗಿರ್ಬೋದು. ಸೊ ಮೂರು ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ಸೊ ಇದನ್ನು ಫಸ್ಟಾಗಿ ತಿಳ್ಕೊಬೇಕಾಗಿರೋದು. ಇನ್ನು ಟೆಕ್ನಿಕ್ ಅಂತ ಬಂದಾಗ ಸೇಮ್. ಈಗ ನಾನು ಬಾಲ್ ನೋಡಿದೆ, ಶಾಟ್ ಬಂತು ಅಂದಕ್ಕೆ ನನ್ನ ಬ್ಯಾಟ್ ಇಲ್ಲೋಗಿರುತ್ತೆ, ಆಚೆ ಇದ್ದರೆ ಇಲ್ಲಿಂದ ಕಟ್ ಆದರೆ ಇಲ್ಲಿಂದ ನನಗೆ ಫುಲ್ಲಿಗೆ ಬರುತ್ತೆ. ಸೊ ಬಾಡಿ ಲೈನಲ್ಲಿದ್ದರೆ ಸೊ ಅದು ಮೇಯ್ನ್ ಥಿಂಗು. ನಾವಿಲ್ಲಿ ಮೊದಲೇ ಡಿಸೈಡ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಬ್ಯಾಟ್ ಇಲ್ಲಿ ತರ್ತೀನಿ ಫುಲ್ ಶಾಟ್ಗೆ, ಆಮೇಲೆ ಫುಲ್ ಶಾಟ್ ಆಡ್ತೀನಿ, ಅಥವಾ ಕಟ್ ಶಾಟ್ಗೆ ಇಲ್ಲಿ ತರ್ತೀನಿ ಇಲ್ಲಿ ಆಡ್ತೀನಿ, ಆ ಥರ ಮೊದಲೇ ಯೋಚನೆ ಮಾಡೋಕ್ಕಾಗಲ್ಲ. ಬ್ಯಾಟಿಂಗ್ ಏನಾದರೂ ರಿಯಾಕ್ಟ್ ಮಾಡಬೇಕು. ರಿಯಾಕ್ಟ್ ಮಾಡೋದಕ್ಕೆ ನಾವು ಇಲ್ಲೇ ಹೋಗ್ಬೇಕಾಗುತ್ತೆ. ನೀವು ಫಸ್ಟ್ ಡೇ ನೀವು ಅಬ್ಸರ್ವ್ ಮಾಡಿದರೆ ಫಸ್ಟ್ ಕ್ಲಾಸಲ್ಲಿ ನಮ್ಮ ಬ್ಯಾಟ್ ಲಿಫ್ಟ್ ಏನಿದೆ ಅದು ಇಲ್ಲಿ ನಮ್ಮ ಚೆಸ್ಟ್ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದೆ. ಟಾಪ್ ಆ್ಯಂಡು ಎನಿ ಶಾಟು ಎನಿ ಡಿಫೆನ್ಸಿವ್ ನಮಗೆ ಇಲ್ಲಿ ಬಂದಿದ್ದಾಗ ಆಲ್ರೆಡಿ ನಾವು ಬಾಲ್ ಪಿಕ್ ಮಾಡಿದಾಗ ಇಲ್ಲಿಂದ ನಾವು ರಿಯಾಕ್ಟ್ ಮಾಡ್ಬೋದು. ಸೊ ಒಂದು ಬಾಲ್ಗೆ ಇಲ್ಲಿ, ಒಂದು ಬಾಲ್ ಅಲ್ಲಿ ತೊಗೊಂಡೋಗೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಡಿಫೆನ್ಸ್ ಆಗುತ್ತೆ, ಇಲ್ಲಿಂದನೇ ಡ್ರೈವ್ ಆಗುತ್ತೆ, ಇಲ್ಲಿಂದನೇ ನಮಗೆ ಕಟ್ಟು ಪುಲ್ಲು ಸ್ವೀಪು ಎಲ್ಲ ಆಗುವಂಥದ್ದು. ಸೊ ಅದಕ್ಕಾಗಿ ಎಲ್ಲ ಚೈನ್ ಲಿಂಕ್ ಟು ಟೆಕ್ನಿಕ್ ಅಂತ ಬಂದಾಗ ಸೊ ಅದಕ್ಕಾಗಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಫುಲ್ ಶಾಟ್ನ ನೋಡೋದಾದರೆ ಹೇಗೆ ಬರುತ್ತೆ ಅಂತ ಇಲ್ಲಿಂದ ಇದು. ಸೊ ಇದರಲ್ಲಿ ಬ್ರೇಕ್ ಡೌನ್ ಮಾಡ್ತಾ ಹೋದರೆ ಎರಡು. ಈಗಿನ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಎರಡು ಫುಲ್ ಶಾಟ್ ಅಂತ ಹೇಳ್ತೀವಿ. ಏನು, ಒಂದು ಬ್ಯಾಕನ್ನು ಕ್ರಾಸ್ ಹೋಗಿ ಹೊಡಿಯುವಂಥದ್ದು ಬಾಲ್ ಲೈನ್ಗೆ, ಅದನ್ನು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅಂತಾರೆ. ಸಮ್ವೇರ್ ಇಷ್ಟು ಡಿಫ್ರೆನ್ಸಿಂದ ಜಾಸ್ತಿ ಟೈಮ್ ಸಿಗೋಲ್ಲ, ಬಟ್ ಆ ಫ್ರೀಡಮ್ ಸಿಗುತ್ತೆ ನನಗೆ ಎಲ್ಲಿ ಬೇಕಾದ್ರೂ ಹೊಡೆಯೋದಕ್ಕೆ, ಹಾಗೆ ಬಾಲ್ ಲೈನ್ಗೆ ಕವರ್ ಮಾಡ್ಕೊಂಡು ಹೊಡೆಯೋದಕ್ಕೆ. ಇನ್ನೊಂದು ಫ್ರಂಟ್ ಫುಟ್ ಫುಲ್ ಶಾಟ್ ಅಂತಾರೆ, ತುಂಬ ಫೇಮಸ್ ಆಗಿ. ರಿಕಿ ಪಾಯಿಂಟಿಂಗಿಂದನೂ ಸ್ಟಾರ್ಟ್ ಆಗಿರೋದು ಅಂಥದ್ದು. ಇಲ್ಲಿಂದನೇ ಈಗ ಇಲ್ಲೇ ಪುಲ್ ಹೊಡಿತಾಯಿದ್ರು ಫ್ರಂಟ್ ಫುಟ್ಟಲ್ಲೇ. ಅದು ಫ್ರಂಟ್ ಫುಟ್ ಫುಲ್ ಶಾಟ್ ಅಂದ ಮಾತ್ರಕ್ಕೆ ನಾನು ಇಲ್ಲಿ ಬಂದು ಮನೀಶ್ ಪಾಂಡೆ ಥರ ಹೊಡೆಯೋದಿಲ್ಲ. ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಇದೆ, ಎಕ್ಸ್ಟ್ರಾ ಕ್ವಾಲಿಟಿ ಇದೆ ಮನೀಶ್ ಪಾಂಡೆ ಅವ್ರಿಗೆ. ಅವ್ರು ಬೇಕಾದ್ರೆ ಇಲ್ಲಿ ಬಂದು ಹಿಂಗೆ ಹೊಡಿತಾರೆ ಫುಲ್ ಶಾಟ್ನ. ಸೊ ಅಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಖಂಡಿತ ಗೊತ್ತಿದೆ. ಸೊ ಫ್ರಂಟ್ ಫುಟ್ ಫುಲ್ ಶಾಟ್ ಅಂದರೆ ನಾನು ಫ್ರಂಟ್ ಫುಟ್ಗೆ ಹೋಗಿ ಹೊಡಿತಿಲ್ಲ, ನನಗಿಲ್ಲಿ ಸೆಂಟರ್, ನನ್ನ ಬಾಡಿ ವೆಯ್ಟ್ ಸೆಂಟ್ರಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿಂದ ಇದು ಫುಲ್ ಶಾಟ್ಗೆ ಫ್ರಂಟ್ ಫುಟ್ ಫುಲ್ ಶಾಟ್ ಅಂತೀವಿ. ಇನ್ನು ಬ್ಯಾಕ್ ಅನ್ನೋ ಕ್ರಾಸ್ಗೆ ಇಲ್ಲೂ ಕೂಡ ನನಗೆ ಸ್ವಲ್ಪ ಬ್ಯಾಕ್ ಫುಟ್ ಮೇಲೆ ವೆಯ್ಟ್ ಇದ್ರೂ ಮುಂದೆ ಟ್ರಾನ್ಸ್ಫರ್ ಮಾಡಿ ಫುಲ್ ಶಾಟ್ ಹೊಡೆಯೋಂಥದ್ದು ವೆಯ್ಟ್ ಟ್ರಾನ್ಸ್ಫರ್ನ. ಸೊ ಟೈಮ್ ಇದ್ದರೆ ನಿಮಗೆ ನೀವು ಆರಾಮಾಗಿ ಫ್ರಂಟ್ ಫುಟ್ಟಲ್ಲೇ ಹೊಡಿಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಸ್ವಲ್ಪ ಇನ್ನು ನೀವು ಇಲ್ಲಿ ಈ ರೇಂಜೆಲ್ಲ ನೀವು ಫೈನಲಾಗೆಲ್ಲ ಹೊಡಿಬೇಕು ಅಂದರೆ ಬ್ಯಾಕನ್ನು ಕ್ರಾಸ್ ಬಂದರೆ ಇಲ್ಲಿ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ಟೈಮು. ನಿಮಗೆ ಆ ಜಡ್ಜ್ ಮಾಡೋದಕ್ಕೆ ಇಲ್ಲಿ ಹೊಡಿಬೇಕು ಅಂತ ಜಡ್ಜ್ ಮಾಡೋದಕ್ಕೆ ಒಂಚೂರು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಮೆಂಟಲ್ ವೈಸು ಬಾಲ್ ಪೇಸಿಂದ ಅಲ್ಲ, ಮೆಂಟ್ಲಿ ನೀವು ಎಲ್ಲಿ ಹೊಡಿಬೇಕು ಅಂತ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮ್ಗೆ ಸಿಗುತ್ತೆ ನಾವು ಇಲ್ಲಿ ಬಾಲ್ ಲೈನ್ಗೆ ಹೋದಾಗ. ಇನ್ನು ರಾಂಗ್ಲಿ ಏನು ಮಾಡ್ತಾರೆ ಬ್ಯಾಕ್ ಫುಟ್ ಕ್ರಾಸ್ ಅಂತ ಹೇಳ್ಕೊಂಡ್ರೆ ಇಲ್ಲಿಂದ ಡೀಪ್ ಹೋಗೋಕ್ಕಾಗಲ್ಲ. ನನ್ನ ಡೀಪ್ ಹೋದರೆ ನನ್ನ ತಲೆ ನೋಡ್ಬೋದು, ನನ್ನ ತಲೆ ಮೇಲೆ ಹೋಗುತ್ತೆ. ತಲೆ ಮೇಲೆ ಹೋದರೆ ನನ್ನ ಬಾಲ್ ನೋಡೋ ಸ್ಟೇಜಲ್ಲ ಇಲ್ಲ, ಯಾಕಂದರೆ ಬೌನ್ಸರ್ ಕೆಳಗಡೆ ಇದೆ, ಬಾಲ್ ಇಲ್ಲಿದೆ. ಸೊ ತಲೆ ಮೇಲೆ ಹೋದರೆ ನನ್ನ ಬಾಲ್ನ ಸೈಟ್ನ ಮಿಸ್ ಮಾಡ್ದಂತೆ. ಸೊ ಇಲ್ಲಿ ಜಸ್ಟ್ ಬ್ಯಾಕ್ಗು ಅಕ್ರಾಸು ಬಾಲ್ ಲೈನ್ ಹೋಗೋದಕ್ಕೆ ಫುಲ್ ಶಾಟ್. ಇದು ಫುಟ್ ಮೂಮೆಂಟು. ಇನ್ನು ಆ ಮೂಮೆಂಟ್ ಆದರೆ ಇಲ್ಲಿ ನಮಗೆ ಸ್ಕ್ವೇರ್ ಆಫ್ ದ ವಿಕೆಟ್ ಆಡ್ತಿರೋದ್ರಿಂದ ನಮಗೆ ಬಾಟಮ್ ಎಂಡೆಡ್ ಶಾಟ್ ಆಗುತ್ತೆ. ನನ್ನ ಬ್ಯಾಟ್ ಲಿಫ್ಟು ಇಲ್ಲಿ ಎತ್ತಿರ್ತೀನಿ, ಇಲ್ಲಿಂದ ನನ್ನ ಬಾಟಮ್ ಎಂಡ್ ಎಕ್ಸ್ಟೆಂಡ್ ಆಗುತ್ತೆ, ಟಾಪ್ ಎಂಡು ಸಪೋರ್ಟ್ ಕೊಡುತ್ತೆ. ಸೊ ಆಗಲೇ ಟರ್ಮ್ಸಲ್ಲಿ ನಿಮ್ಗೆ ಹೇಳ್ತಿದೆ ಬಾಟಮ್ ಎಂಡ್
ಪವರ್ ಎಷ್ಟು ಪರ್ಸೆಂಟ್ ಇರಬೇಕು, ಬಾಟಮ್ ಆ್ಯಂಡ್ ಪವರು ಎಷ್ಟು ಪರ್ಸೆಂಟ್ ಇರಬೇಕು ಅಂತ. ಸೊ ಲೈಕ್ ಕವರ್ ಡ್ರೈವ್ಸ್ಗೆ ಟಾಪ್ ಆ್ಯಂಡ್ ಡಾಮಿನೇಷನ್ನು 70% ಇದ್ದರೆ, ಇಲ್ಲಿ ಬಾಟಮ್ ಆ್ಯಂಡ್ ಡಾಮಿನೇಷನ್ನು 30% ಇರುತ್ತೆ, ಕಂಟ್ರೋಲ್ ಕೊಡುತ್ತೆ. ಸೊ ಹಾಗೆ ಕಟ್ಟು, ಪುಲ್ಲು, ಸ್ವೀಪು, ಸ್ಕ್ವೇರ್ ಆಫ್ ದ ವಿಕೆಟ್ ಏನು ಹೇಳ್ತೀವಿ ಅದು ಬಾಟಮ್ ಆ್ಯಂಡ್ ಶಾರ್ಟ್ ಆಗಿರೋದ್ರಿಂದ 30% ಟಾಪ್ ಆ್ಯಂಡಿಂದ ಬಂದರೆ ಬಾಟಮ್ ಆ್ಯಂಡಿಂದ 70% ನಮಗೆ ಸಿಗುತ್ತೆ ಪವರ್ ಇಲ್ಲಿ. ಸೊ ಹಾಗಾಗಿ ಇಲ್ಲಿಂದ ನನ್ನ ಬಾಟಮ್ ಆ್ಯಂಡ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ನನ್ನ ಕೈ ನೋಡ್ಬೋದು, ನನ್ನ ಕೈ 2 ಕೈ ಎಕ್ಸ್ಟೆಂಡ್ ಆಗಿದೆ. ನನ್ನ ಕೈ ಬೆಂಡ್ ಆಯಿತು ಅಂದರೆ ಕ್ರ್ಯಾಂಪ್ ಆಗ್ತೀನಿ, ಇಲ್ಲಿ ನನಗೆ ಪವರ್ ಸಿಗೋದಿಲ್ಲ ಅಥವಾ ಮೇಲೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಂದ ಒಂದು ಶಾಟ್, ಸೊ ಇಲ್ಲಿಂದ ಫಿನಿಶ್ಡ್. ಸೊ ಇನ್ನು ತುಂಬ ಕಾಮನ್ನಾಗಿ ಈಗಲೂ ಕೂಡ ಹೇಳೋವಂಥದ್ದು ರಿಸ್ಟ್ ರೋಲ್ ಮಾಡಬೇಕು ಅಂತ. ಸೊ ಅದನ್ನು ಹೇಳೋದಾದರೆ ಯಾವಾಗ ನೆಸೆಸಿಟಿ ಆಗುತ್ತೆ ಅಂದರೆ, ನನ್ನ ರೇಂಜು, ನನ್ನ ಹೈಟು ಇಲ್ಲಿದೆ. ಸೊ ಇಲ್ಲಿದ್ದರೆ ನನ್ನ ಬ್ಯಾಟ್ ಫೇಸು ಕೆಳಗಡೆನೇ ಇದೆ, ನನ್ನ ಗ್ರಿಪ್ ಸರಿ ಇದ್ದರೆ, ನನ್ನ ಕೈ ಎಕ್ಸ್ಟೆಂಡ್ ಆಗಿದ್ರೆ. ಅದೇ ನನ್ನ ಸ್ವಲ್ಪ ಮೇಲೋಯ್ತು ಅಂದರೆ ನಾನು ಇಲ್ಲಿ ರೋಲ್ ಮಾಡಬೇಕಾಗುತ್ತೆ. ರಿಸ್ಟು ನಾರ್ಮಲ್ ಇಲ್ಲಿಗೆ ಹೋಗೋದಕ್ಕೆ ರೋಲ್ ಮಾಡೋದು ಬೇಕಾಗಿಲ್ಲ. ಸೊ ಅದರ ಅರ್ಥ ಜಸ್ಟ್ ಅಬವ್ ಹೆಡ್ ಇಲ್ಲಿ ಆಡ್ತೀನಿ ಅಂದರೆ ಇಲ್ಲಿ ರೋಲ್ ಮಾಡಬೇಕಾಗುತ್ತೆ. ಬಾಲ್ ಮೇಲೆ ತಲೆ ಮೇಲೆ ಹೊಡೆದಂಗೆ, ಬಾಲ್ ತಲೆ ಮೇಲೆ ಹೊಡೆದಂಗೆ ರೋಲ್ ಮಾಡಬೇಕಾಗುತ್ತೆ. ನನ್ನ ಚೆಸ್ಟ್ ಐತಲ್ಲ ಇದೆ ಅಂದರೆ, ನನ್ನ ಕೈ ಎಕ್ಸ್ಟೆಂಡ್ ಮಾಡಿದ್ದೀನಿ, ಗ್ರಿಪ್ ಕಟ್ ಆಗಿತ್ತು ಅಂದರೆ ಬ್ಯಾಟ್ ಫೇಸ್ ಡೌನೇ ಇರುತ್ತೆ, ನನಗೆ ರೋಲ್ ಮಾಡೋದು ಬೇಕಾಗಲ್ಲ. ಇಲ್ಲಿಂದ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿಂದ ರೋಲ್ ಮಾಡೋದು ಎಲ್ಲಿ ಹೋಗುತ್ತೆ, ಬಾಲ್ ಇಲ್ಲೇ ಬೀಳುತ್ತೆ, ಪವರ್ ಸಿಗೋಲ್ಲ. ಸೊ ಇಲ್ಲಿಂದ ಫ್ಲ್ಯಾಟ್ ಹೊಡೆಯೋಕ್ಕೆ ನೋಡಿದ್ರೆ ಕೆಳಗಡೆನೇ ಇರುತ್ತೆ, ಕೆಳಗಡೆಯಿಂದನೇ ನಾವು ಎಕ್ಸ್ಟ್ರಾ ರನ್ಸ್ನ ಸ್ಕೋರ್ ಮಾಡ್ಬೋದು. ಎಸ್, ಇದು ಫಾಸ್ಟ್ ಬೌಲರ್ಸ್ಗೂ ಸ್ಪಿನ್ನರ್ಸ್ಗೂ ಕೂಡ ಅಟ್ಯಾಕಿಂಗ್ ಶಾಟು. ಜಸ್ಟ್ ಎಲ್ಲಿ ಲೆಂತ್ನ ಮಿಸ್ ಮಾಡ್ಕೋತಾರೆ ಸ್ಪಿನ್ನರ್ಸ್ನ, ಅಲ್ಲಿ ಕ್ವಿಕ್ಕಾಗಿರಬೇಕಾಗುತ್ತೆ. ಅಫ್ಕೋರ್ಸ್ ಫುಟ್ವರ್ಕ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಸ್ಪಿನ್ನರ್ಸ್ ಆಗಿರೋದ್ರಿಂದ. ನಾವು ಡೀಪ್ ಇಂಟು ಸ್ಕ್ರೀಜ್ ಹೋಗಬೇಕಾಗುತ್ತೆ ನಮಗೆ ಕರೆಕ್ಟು ಪುಲ್ ಶಾಟು ಬರಬೇಕು ಅಂದರೆ. ಈಗ ಫಾಸ್ಟ್ ಬೌಲರ್ಸ್ಗಾದರೆ ನಮಗೆ ಕಮ್ಮಿ ಟೈಮ್ ಇರುತ್ತೆ, ಇಲ್ಲಿಂದ ಜಸ್ಟ್ ರಿಯಾಕ್ಟ್ ಮಾಡಿರ್ತೀವಿ. ಅದೇ ಸ್ಪಿನ್ನರ್ಸ್ಗಾದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರುತ್ತೆ, ಇಲ್ಲಿ ನಾವು ಡೀಪ್ ಹೋಗಬೇಕಾಗುತ್ತೆ. ಡೀಪ್ ಹೋದಾಗ ಲೋ ಇರ್ತೀವಿ, ಲೋ ಇದ್ದಾಗ ನಮಗೆ ಆ ಶಾಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಕೀ ಡಿಫ್ರೆನ್ಸಸ್ಸು. ಒಂದು ಪುಲ್ ಶಾಟ್ ಕಲಿಬೇಕು ಅಂದರೆ, ಎಫೆಕ್ಟಿವ್ ಆಗಿ ಸ್ಕೋರ್ ಮಾಡಬೇಕು, ಅಟ್ಯಾಕಿಂಗ್ ಬ್ಯಾಟಿಂಗ್ ಆಡಬೇಕು ಅಂದರೆ ನಿಮ್ಮ ಹತ್ರ ಇರಲೇಬೇಕಾದ ಒಂದು ಶಾಟ್ ಅಂದರೆ, ಎಸ್ಪೆಷಲಿ ಈ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಅದು ಪುಲ್ ಶಾಟ್. ಸೊ ಗುಡ್ ಲಕ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಇಂಪ್ರೂವಿಂಗ್.